ಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಸ್ವರ್ಣಮಾಲಾ ಅಮ್ಮನವರಿಗೆ ಅನಂತ ಕೋಟಿ ವಂದನೆಗಳು. ಮಾವತಾರ್ ಬಾಬಾಜಿ, ಪ್ರಕೃತಿ ಮಾತೆ, ನನ್ನ ತಂದೆ ತಾಯಿಯವರಿಗೆ ವಂದಿಸುತ್ತಾ, ನಮ್ಮ ಮಾವತಾರ್ ಫೌಂಡೇಶನ್ ಹಾಗೂ ನಮ್ಮೆಲ್ಲರ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೂ ಹಾಗೂ ನಾಗರಾಜ್ ಗುರುಜಿ ಅವರಿಗೂ ವಂದಿಸುತ್ತಾ, ಈ ವೇದಿಕೆಯಲ್ಲಿರುವ ಪ್ರತಿ ಒಬ್ಬರಿಗೂ ನನ್ನ ಅನಂತ ವಂದನೆಗಳು. ಮೇಡಮ್, ಕೇಳಿಸ್ತಾ ಇದೆ? ಸರಿಯಾಗಿದೆಯಾ? ಎಸ್ ಮ್ಯಾಮ್. ನಾನು ಈ ದಿನ ತೆಗೆದುಕೊಳ್ಳುವಂತ ವಿಷಯ ಭೂಮಿ ಒಂದು ಪಾಠಶಾಲೆ. ಇದು ಜ್ಞಾನ ಕಸ್ತೂರಿ ಮಾಸಪತ್ರಿಕೆಯಿಂದ ಪತ್ರಿಜಿ ಪ್ರಬೋಧನೆಗಳು ಎಲ್ಲ ಆರಿಸಿಕೊಂಡಂತ ಪತ್ರಿಜಿಯವರ ಸಂದೇಶಗಳು. ಇದನ್ನ ನಾನು ಓದಿದಷ್ಟನ್ನ ಅವರಲ್ಲಿ ಹೆಂಗ್ ಬರೆದಾರೋ ಹಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಓನ್ ಹೇಳೋದಕ್ಕಿಂತ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅದನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಭೂಮಿಯು ಒಂದು ಪಾಠಶಾಲೆ. ನಾವೆಲ್ಲರೂ ಈ ಭೂಮಿ ಎನ್ನುವ ಮಹಾನ್ ಪಾಠಶಾಲೆಯಲ್ಲಿರುವ ವಿದ್ಯಾರ್ಥಿಗಳು. ಭೂಲೋಕ ಎನ್ನುವುದೇ ಒಂದು ಮಹಾನ್ ಪಾಠಶಾಲೆ. ನೋಡಿ, ನಾವೆಲ್ಲ ಅನ್ಕೊಂತೀವಿ ಈ ಭೂಮಿ ಮೇಲೆ ಯಾಕೆ ಹುಟ್ಟು ಬಂದ್ವಪ್ಪ ನಾವು ಅಂತ. ಕೆಲವು ಸಂದರ್ಭದಲ್ಲಿ ನಾವು ಅನ್ಕೋತೀವಿ. ಈ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಎಷ್ಟೋ ಸಲ ಅನ್ಕೊಂಡಿರ್ತೀವಿ. ಇವಾಗ ಗೊತ್ತಾಗಿದೆ, ಇಲ್ಲ, ನಾವು ಪಾಠ ಕಲಿಯಕ್ ಬಂದಿದ್ದೀವಿ. ಯಾಕಂದ್ರೆ ಇದೊಂದು ಮಹಾನ್ ಪಾಠಶಾಲೆ ಭೂಮಿಯೊಂದು. ಅದರಲ್ಲಿ ನಾವೆಲ್ಲರೂ ವಿದ್ಯಾರ್ಥಿಗಳು. ಇಲ್ಲಿ ಯಾರು ಮಾಸ್ಟರ್ಸ್ ಇಲ್ಲ, ನಮಗೆ ನಾವೇ ಮಾಸ್ಟರ್ಸ್. ಯಾಕಂದ್ರೆ ನಮ್ಗೆ ನಾವು ಏನು ಅನ್ನೋದನ್ನ ನಾವು ತಿಳ್ಕೊಳಿಕ್ ಬಂದಿದೀವಿ. ಹಂಗಾಗಿ ನಮಗೆ ನಾವು ಮಾಸ್ಟರ್ಸ್. ನೋಡಿ, ಇಲ್ಲಿ ಯೇಸು ಪ್ರಭುವಿಗೂ ಸಹ ಇದು ಪಾಠಶಾಲೆ. ಯಾಕೆ ಅಂದ್ರೆ ಅವರು ಮಳೆಯನ್ನು ಹೊಡೆಯುತ್ತಿದ್ರು ಸಹ ಹೇಗೆ ಕಿರುನಗೆ ಬೀರುತ್ತಲೇ ಇರಬೇಕು, ತನಗೆ ಎಷ್ಟೇ ತೊಂದರೆ ಕೊಟ್ರು ನಾ ಹೇಗೆ ನಗ್ನಗುತ್ತಾ ಇರಬೇಕು ಅನ್ನೋದನ್ನ ಕಲೀಲಿಕ್ಕೆ ಬಂದಿದ್ದರು. ಭೀಷ್ಮನು ಶರಶಯ್ಯೆಯ ಮೇಲೆ ಇದ್ದರು, ಒಂದು ದೂರನ್ನೂ ಹೇಳದೆ ಹೇಗೆ ಇರಬೇಕು ಎನ್ನುವುದನ್ನು ಕಲಿಯಲು ಬಂದಿದ್ದರು. ಅಂದ್ರೆ ಭೀಷ್ಮರು ಯುದ್ಧ ಸಮಯದಲ್ಲಿ ಅವರ ಮೈ ತುಂಬಾ ಬಾಣಗಳ ಸುರಿಮಳೆ ಆಗತ್ತೆ. ಆದ್ರೂ ಕೂಡ ಅವ್ರು ಯಾರ ಮೇಲೂ ಕಂಪ್ಲೇಂಟ್ ಮಾಡದೆ, ಯಾರ ಮೇಲೂ ದೂರನ್ನ ಹೇಳದೆ, ಎಷ್ಟು ಸಮಾಧಾನವಾಗಿ ಶಾಂತತೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು ಅನ್ನೋದನ್ನ ಕಲೀಲಿಕ್ಕೆ ಬಂದಿದ್ರು. ಹಾಗೆ ನಾವು ಹುಟ್ಟುವ ಮೊದಲೇ ನಮಗೆಲ್ಲವೂ ಗೊತ್ತಿರುತ್ತಂತೆ, ಯಾವ ರೀತಿ ಪರಿಸ್ಥಿತಿ ಬರುತ್ತೆ ನಾವು ಹುಟ್ಟಿದ ನಂತರ ಅಂತೆ ನಮ್ ಮೊದಲೇ ಗೊತ್ತಿರುತ್ತಂತೆ. ಆದ್ರೂ ನಾವು ನಮ್ಮ ಒಂದು ಜನ್ಮವನ್ನು ನಾವೇ ಕೇಳಿ ಪಡೆದು ಬಂದಿರ್ತೀವಂತೆ. ಯಾಕೆಂದ್ರೆ ನಾವು ಪಾಠವನ್ನ ಕಲೀಲಿಕ್ಕಾಗಿ. ಹಾಗಾಗಿ ನಾವು ಮೊದಲಿಂದ ನಮಗೆಲ್ಲವೂ ತಿಳಿದಿರುತ್ತದೆ. ನಾವು ಇಲ್ಲಿ ಬಂದಿರುವುದು ಪಾಠವನ್ನು ಕಲಿಯಲಿಕ್ಕಾಗಿ. ಹಾಗಾದ್ರೆ ನಾವು ಏನು ಪಾಠ ಕಲಿತೀವಿ ಅಂತಂದ್ರೆ, ನೋಡಿ, ನಾವು ಶಾಲೆಗೆ ಹೋಗ್ತೀವಿ. ಇದು ನನ್ನ ಶಾಲೆ, ನನ್ನ ಬೆಂಚು, ನನ್ನ ಕುರ್ಚಿ ಅಂತ ಹೇಳ್ತೀವಿ. ಆದ್ರೆ ಅದು ಯಾವ್ದು ನಮ್ದಲ್ಲ ಮಾಸ್ಟರ್. ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್. ಅದು ನಾವ್ ಹೇಳ್ತೀವಲ್ಲ, ಇಲ್ಲಿ ಬಂದೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದ್ರೆ ಇಲ್ಲಿ ನಾವು ಪಾಠ ಕಲೀಲಿಕ್ಕೆ ಬಂದಿದ್ವಿ. ನಾವು ಬೇರೆ ಯಾವ್ದಾವ್ದೋ ಲೋಕ ಇದೆ, ಇನ್ನು ಭೂಲೋಕ, ಭುವರ್ಲೋಕ, ಜನಾಲೋಕ, ತಪೋಲೋಕ, ಸತ್ಯಲೋಕ, ಎಲ್ಲ ಹಲವಾರು ಲೋಕಗಳಿವೆ. ಆದ್ರೆ ಆ ಲೋಕಗಳೆಲ್ಲದಕ್ಕೂ ಭೂಲೋಕ ಎನ್ನುವುದು ಮಾತ್ರ ಪಾಠಶಾಲೆ. ಪ್ರತಿಯೊಬ್ಬರಿಗೂ ಇದು ಪಾಠಶಾಲೆ ಆಗಿರುತ್ತೆ. ಈಗ ನಾವು ಏನ್ ಮಾಡ್ತೀವಿ, ಪಾಠವನ್ನು ಕಲಿಯಲು ನಾವು ಅಲ್ಲಿಗೆ ಶಾಲೆಗೆ ಹೋಗುತ್ತೇವೆ. ಹಾಗೆ ಈ ಭೂಮಿಗೆ ನಾವು ಪಾಠವನ್ನು ಕಲಿಯಲಿಕ್ಕಾಗಿಯೇ ಬಂದಿದ್ದೇವೆ. ಯಾವ ಪಾಠವನ್ನು ಕಲಿಯಬೇಕು? ವಿನಯ ಎನ್ನುವ ಪಾಠವನ್ನು ಕಲಿಬೇಕು. ಹೊಂದಿಕೊಂಡು ಇರುವುದು ಅನ್ನುವಂಥ ಪಾಠವನ್ನು ಕಲಿಬೇಕು. ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳುವುದು, ಹಾಗೆ ಯಾರಿಗೂ ಸಹ ತೊಂದರೆಯನ್ನು ನೀಡದಿರುವುದು, ಅಹಿಂಸೆ ಎನ್ನುವ ಪಾಠವನ್ನು ಕಲಿಬೇಕು. ವಿನಯ ನೋಡ್ರಿ, ಯಾವಾಗ್ಲೂ ಮನಸ್ತಾಪ ಮಾಡ್ಕೊಳ್ಳೋದು, ಮುಖ ಗಂಟಾಕೊಳ್ಳೋದು, ಜಗಳ, ಇದೆಲ್ಲ ಅಲ್ಲ. ವಿನಯ ಎನ್ನುವಂತ ಪಾಠ ಕಲಿತೀವಿ. ಹೊಂದಿಕೊಂಡಿರುವುದು, ಎಂತ ಸಂದರ್ಭದಲ್ಲೂ ಎಂತ ಒಂದು ಸಿಚುವೇಶನ್ ಬಂದ್ರು ನಾವು ಹೊಂದಿಕೊಂಡು, ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂತ ಒಂದು ಪಾಠ ಕಲಿಬೇಕು. ಹಾಗೆ ಬಾಯಿ ಮುಚ್ಚಿ ಕುಳಿತುಕೊಳ್ಳುವುದು ಅಂದ್ರೆ ಎಷ್ಟು ಈಗ ಮಾತಿಗೆ ಇಂಥ ಮೌನ ಲೇಸು ಅಂತೀವಿ. ಎಷ್ಟು ಸಾಧ್ಯನೋ ಅಷ್ಟು, ಎಷ್ಟು ಬೇಕು ಅಷ್ಟು ಮಾತ್ರ. ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾರ ಜೊತೆ ಅದನ್ನು ಮಾತ್ರ ನಾವು ಮಾತಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಗೊತ್ತಿದ್ರೆ ಮಾತ್ರ ಮಾಡ್ಬೇಕು. ಹಾಗೆ ಯಾರಿಗೂ ಸಹ ತೊಂದರೆ ಕೊಡದಿರುವುದು. ಅಂದ್ರೆ ನಾವು ಬೇರೆಯವರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಬಯಸಬಾರದು, ಕೆಟ್ಟದನ್ನ ಮಾತನಾಡಬಾರದು, ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಅವ್ರಿಗೆ ತೊಂದರೆ ಮಾಡಬಾರ್ದು ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಿಕ್ಕೆ ಬಂದಿದ್ವಿ. ಹಾಗೆ ಅಹಿಂಸೆ, ಇಡೀ ನಮ್ಮ ಒಂದು ಜಗತ್ತು ಸಸ್ಯಾಹಾರಿ ಜಗತ್ತಾಗ್ಬೇಕಂತ ಈಗ ಎಲ್ಲರೂ ಪ್ರತಿಯೊಂದು ಕಡೆ ರ್ಯಾಲಿ ಮಾಡ್ತಾ ಇದ್ದಾರೆ. ಹಾಗೆ ಅಹಿಂಸೆಯನ್ನ ಮಾಡಬಾರ್ದು. ಯಾವುದೇ ಒಂದು ಪತ್ರಿಜಿ ಗುರುಗಳು ಹೇಳ್ತಾರೆ, ಒಂದು ಮೀನನ್ನು ಸಹ ಹಿಡಿಯಬಾರದು, ಅದು ಕೂಡ ಹಿಂಸೆ ಆಗತ್ತೆ. ಅದನ್ನ ನೀವು ಹಿಡಿದ್ರೆ ಮತ್ತೆ ನಿಮ್ಗೆ ಪದೇ ಪದೇ ಪುನರ್ಜನ್ಮ ಎತ್ತಬೇಕಾಗತ್ತೆ, ಅದು ಬೇಕಾ ನಿನಗೆ ಅಂತ ಕೇಳ್ತಾರೆ. ಹಾಗಾಗಿ ತಾವರೆ ಎಲೆ ಮೇಲಿನ ನೀರಿನ ಹನಿಯಂತೆ ಇರುವುದು, ಇವೆಲ್ಲವನ್ನು ನಾವು ಕಲೀಲಿಕ್ಕೆ ಬಂದಿದ್ದೇವೆ. ಇನ್ನು ಮುಂದುವರೆದು ಹೇಳ್ತಾರೆ, ಸುಖ ದುಃಖಗಳಲ್ಲಿ, ಮಾನ ಅಪಮಾನಗಳಲ್ಲಿ, ಜಯ ಅಪಜಯಗಳಲ್ಲಿ, ಹುಟ್ಟು ಸಾವಿನಲ್ಲಿ ಸಮನಾಗಿ ಇರುವುದನ್ನು ಕಲಿಯಲು ನಾವು ಇಲ್ಲಿಗೆ ಬಂದಿದ್ದೇವೆ. ಅಂದ್ರೆ
ಸುಖ ಬಂದಾಗ ಹಿಗ್ಗುತ್ತೀವಿ, ಸನ್ಮಾನ ಬಂದಾಗ ಹಿಗ್ಗುತ್ತೀವಿ, ಮತ್ತೆ ಜಯ ಬಂದಾಗ ಹಿಗ್ಗುತ್ತೀವಿ. ಅದೇ ಕಷ್ಟ ಬಂದ್ರೆ ಅಯ್ಯೋ ಅವರಿಂದ ನಂಗೆ ತೊಂದ್ರೆ, ಜಯ ಅಪಜಯ ಆದ್ರೆ ಅವರಿಂದ ನನಗೆ ಸೋಲಾಯ್ತು, ಅಪಮಾನ ಆದ್ರೆ ಅವ್ರು ನನಗೆ ಅಪಮಾನ ಮಾಡಿದ್ರು, ಹೀಗೆ ಬೇರೆಯವ್ರನ್ನ ದೂರ್ತಾ ಇರ್ತೀವಿ. ಆದ್ರೆ ನಾವು ಕಷ್ಟ ಇರ್ಲಿ ಸುಖ ಇರ್ಲಿ ಯಾವುದೇ ಸಂದರ್ಭದಲ್ಲೂ ಎಲ್ಲವನ್ನೂ ಸಮನಾಗಿ ತೂಗಿಸಿಕೊಂಡು ಹೋಗ್ಬೇಕು, ಸಮತೋಲನವಾಗಿರ್ಬೇಕು, ಸಮನಾಗಿ ಅದನ್ನ ನೋಡ್ಬೇಕು. ಅಂದರೆ ಇಲ್ಲಿ ಎಂತ ಸಂದರ್ಭ ಅಂದ್ರೂ ಅದನ್ನ ಸವಾಲು ಅಂತ ಸ್ವೀಕಾರ ಮಾಡಿ ನಾವು ಅದನ್ನ ಜಯಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಇದು ಶಿಕ್ಷೆ ಅಲ್ಲ, ನಮಗೆ ಕೊಟ್ಟಿರುವಂತ ಇದು ಶಿಕ್ಷೆ ಅಲ್ಲ, ಇದು ಶಿಕ್ಷಣ, ಇದನ್ನು ನಾವು ಕಲೀಲಿಕ್ಕೆ ಬಂದಿದ್ದೇವೆ ಎನ್ನುವಂತ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಕೂಡ ಕಲೀಲಿಕ್ಕೆ ಬಂದಿದ್ದೀವಿ ನಾವು. ಮತ್ತೆ ಇನ್ನು ಪತ್ರಿಜಿಯವರು ಹೇಳ್ತಾರೆ, ಇಲ್ಲಿ ನನ್ನ ಕಲಿಕೆಯ ಪಾಠ ಏನು ಅಂದರೆ ಇತರರಿಗೆ ಪಾಠವನ್ನು ಹೇಗೆ ಹೇಳಿಕೊಡಬೇಕು. ಈಗ ನಾವು ಕಲ್ತ್ಕೊಂಡು ಸಾಕಾಗಿ ನಾವು ಧ್ಯಾನ ಕಲ್ತ್ಕೊಂಡ್ವಿ, ಈಗ ಗೀತಾ ಮೇಡಮ್ ಹೇಳಿದ್ರು ಹೇಗೆ ಹೇಳಿದ್ರೆ ಹೇಗೆ ಕಲಿಸ್ಬೇಕು, ಬಿ ಗೊತ್ತಿದ್ರೆ ಬಿ ಕಲಿಸ್ಬೇಕು. ನಾವು ಎಲ್ಲಾದ್ನೂ ಕಲ್ತು ಹೇಳ್ತೀವಿ ಅನ್ನೋ ತನಕ ನಮಗೆ ಜನ್ಮ ಕಳೀತಾ ಇರುತ್ತೆ. ಹಂಗಾಗಿ ನಾವು ಇವತ್ತು ಏನು ಕಲ್ತಿದ್ವಿ ಅದನ್ನ ಇನ್ನೊಬ್ಬರಿಗೂ ಕೂಡ ಹೇಳಿಕೊಡುವಂತದನ್ನ ಕಲಿಸ್ಲಿಕ್ಕೆ ಬಂದಿದ್ದೀವಿ. ಪ್ರಜೆಗಳೆಲ್ಲರೂ ಸಹ ಸಸ್ಯಾಹಾರಿಗಳಾಗಬೇಕು, ಎಲ್ಲರಿಗೂ ಒಂದೇ ಸತ್ಯ, ಯಾವ ಜೀವಿಯನ್ನು ಸಾಯಿಸಬಾರದು, ಎಲ್ಲರೂ ಒಂದೇ, ನಾವು ಒಂದೇ, ಪ್ರಾಣಿಗಳು ಒಂದೇ, ಪಕ್ಷಿಗಳು ಎಲ್ಲರೂ ಒಂದೇ, ಎಲ್ಲರಿಗೂ ಜೀವ ಇದೆ, ಅವರನ್ನ ಹಿಂಸೆ ಮಾಡಬಾರದು. ಇನ್ನು ನೀನು ಹಿಂಸೆಯಲ್ಲಿ ಜೀವಿಸುತ್ತಿದ್ದೆ ಅಂದರೆ ನೀನು ಯಾವ ಪಾಠವನ್ನು ಕಲಿತಿಲ್ಲ ಎಂದು ಅರ್ಥ. ನಾವಿನ್ನೂ ಬೇರೆಯವರಿಗೆ ಹಿಂಸೆ ಮಾಡ್ತಿದ್ವಿ, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡ್ತೀವಿ ಅಂದ್ರೆ ನಾವಿನ್ನೂ ಪಾಠನೇ ಕಲ್ತಿಲ್ಲ, ಧ್ಯಾನಕ್ಕೆ ಬಂದು ಏನು ಪ್ರಯೋಜನ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಹಿಂಸೆಯಿಂದ ಅಹಿಂಸೆಗೆ ಬರಬೇಕು ಎನ್ನುವುದನ್ನು ಕಲಿತಾಗ ನಾವು ಮತ್ತೆ ಮತ್ತೆ ಈ ಶಾಲೆಗೆ ಬರುವ ಅಗತ್ಯ ಇರುವುದಿಲ್ಲ. ಅಂದ್ರೆ ಈ ಶಾಲೆ ಅಂದ್ರೆ ಭೂಮಿ. ನಾವು ಈಗ ಸತ್ಯ, ಅಹಿಂಸೆ, ಧ್ಯಾನ, ಸತ್ಸಂಗ, ಮತ್ತೆ ಬೇರೆಯವರ ಅನುಭವಗಳನ್ನು ಕೇಳೋದು, ನಾವು ಪ್ರತಿದಿನ ಧ್ಯಾನವನ್ನು ಬೇರೆಯವೇ ಹೇಳಿಕೊಡೋದು, ಇದೆಲ್ಲ ಮಾಡಿದ್ರೆ ನಿಜವಾಗ್ಲೂ ನಾವು ಇನ್ನೊಂದು ಸಲ ಈ ಭೂಮಿಯಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಕಲಿಯಬೇಕಾದುದನ್ನು ಕಲಿಯಬೇಕು, ಕಲಿತಿರುವುದನ್ನು ಕಲಿಸಬೇಕು. ಹಾಗಾಗಿ ವಿವಿಧ ರೀತಿ ನಾವು ಕಲಿಯೋದು ಒಂದೇ ಅಲ್ಲ, ಬೇರೆಯವರಿಗೆ ಕಲಿಸ್ಬೇಕು. ಇದು ಕೂಡ ಒಂದು ರೀತಿಯ ಪಾಠ ಅಂತ ಹೇಳ್ತಾರೆ. ಇನ್ನು ನಿಜವಾದ ಯೋಗಿಗಳಾಗಿ ನಿಜವಾದ ಬುದ್ಧರಾಗಿ ಇರಬೇಕು. ಯಾವುದೇ ಯೋಗಿಗಳು ಅಂದ್ರೆ ಬರೀ ಯೋಗಿಗಳು ಮಾತ್ರ, ನಾವು ಯಾವುದೇ ಕೆಲಸ ಮಾಡೋದು, ವೈದ್ಯರಿರ್ಬೋದು, ಟೀಚರ್ ಇರ್ಬೋದು, ಅಥವಾ ಇವ್ರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸಂಗೀತಗಾರರು ಇರ್ಬೋದು, ಯಾರೇ ಇರ್ಬೋದು, ಅವರು ಯೋಗಿಗಳಾಗಬೇಕು. ಅಂದ್ರೆ ಯೋಗಿಗಳಾಗಿ ಬುದ್ಧರಾಗಿ ಯೋಗಿಗಳಾಗಿ ಇರಬೇಕು ಅಂತ. ಅಂದರೆ ತಾವು ಮಾಡುವ ಕೆಲಸವನ್ನ ತನ್ಮಯತೆಯಿಂದ ಮಾಡ್ಬೇಕು, ಅದೇ ಒಂದು ಧ್ಯಾನ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆಗಿಂದಾಗೆ ನಮ್ಮಷ್ಟಕ್ಕೆ ನಾವೇನ್ ನೆನೆಸ್ಕೊಳ್ತಾ ಇರಬೇಕು, ಯಾವ ಪಾಠವನ್ನು ಈಗ ನಾನು ಕಲಿಯುತ್ತಿದ್ದೇನೆ ಎಂದು ಕೇಳ್ಕೊಳ್ತಾ ಇರ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗ್ಲೂ ಇದು ನಾನ್ ಮಾಡೋದ್ ಸರಿನಾ, ನಾನ್ ಸರಿ ಮಾಡ್ತಾ ಇದ್ದೀನ, ಅಥವಾ ಇದರಲ್ಲಿ ಏನಾದ್ರು ಲೋಪದೋಷಗಳಿವೆ, ಇದನ್ನ ಯಾವ ತರ ಸರಿಪಡಿಸ್ಕೋಬೇಕು ಅಂತ ನಾವು ನಮ್ಮಷ್ಟಕ್ಕೆ ನಾವು ಕೇಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಮಾಸ್ಟರ್ಸ್, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ನಾವು ಮಲ್ಕೊಳ್ಳೋಕ್ಕಿಂತ 10 ನಿಮಿಷ ಮೊದಲು ನಾವ್ ಏನ್ ಮಾಡಿದೀವಿ, ಬೆಳಗ್ಗೆಯಿಂದ ಒಳ್ಳೇದ್ ಏನ್ ಮಾಡಿದೀವಿ, ಕೆಟ್ಟದೇನು ಒಂದು ಲೀಸ್ಟ್ ಮಾಡ್ಬೇಕಂತೆ. ಒಳ್ಳೇದ್ ಒಂದು ಲೀಸ್ಟ್ ಮಾಡ್ತಾ ಹೋಗ್ಬೇಕಂತೆ, ನಾವು ಕೆಟ್ಟದನ್ನು ಲೀಸ್ಟ್ ಮಾಡ್ತಾ, ಯಾಕಂದ್ರೆ ಯಾರು ಎದುರಿ ತೋರಿಸ್ಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವು ಮೈಂಡ್ ಅಲ್ಲಿ ಅನ್ಕೋಬೇಕು. ಅದ್ರಲ್ಲಿ ಆ ಲೋಪದೋಷಗಳಿದ್ರೆ ಮಾರನೇ ಅದನ್ನೆಲ್ಲ ಕಾಟ್ ಹಾಕ್ತಾ ಬರೋದು. ಅಂದ್ರೆ ಅದನ್ನ ನಾವು ಮಾಡೋದಿಲ್ಲ ಅಂತ ಅನ್ಕೊಂಡು ಮಾರನೇದೆಲ್ಲ ಇಂಟು ಮಾರ್ಕ್ ಮಾಡ್ತಾರೆ. ನಾವ್ ಏನಾದ್ರು ಲೋಪದೋಷಗಳಿದ್ರೆ ಮಾರನೇನ ಅದನ್ನ ಮಾಡಬಾರ್ದು, ಅವಾಗ ಅದನ್ನ ಇಂಟು ಮಾಡ್ಬೇಕು. ಹಾಗಾಗಿ ಬರೇ ಒಳ್ಳೇದ್ ಮಾತ್ರ ನಾವು ಟಿಕ್ ಮಾಡ್ತಾ ಹೋಗ್ತೀವಿ, ಪಾಸಿಟಿವ್ ಮಾತ್ರ ಟಿಕ್ ಆಗತ್ತೆ ನಮ್ಮ ಜೀವನದಲ್ಲಿ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ನೆನೆಸ್ಕೊಳ್ಬಹುದು. ಹಾಗೆ ನಾವು ಪ್ರತಿದಿನ ಇಲ್ಲಿ ನೋಡಿ, ನಮ್ಮ ರಂಗನಾಥ್ ಸರ್ ಪ್ರತಿದಿನ 5 ಗಂಟೆ ಧ್ಯಾನ ಮಾಡಿಸ್ತಾರೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಸ್ವಾಧ್ಯಾಯ ಅಥವಾ ಮತ್ತೆ ಅನುಭವಗಳನ್ನೆಲ್ಲ. ನಾವು ಯಾಕೆ ಅದನ್ನ ಧ್ಯಾನ ಎನ್ನುವ ಪಾಠವನ್ನ ಕಲೀಲಿಕ್ಕೆ ನಾವು ಭೂಮಿಗೆ ಬಂದಿದ್ದೇವೆ. ಎಷ್ಟೆಷ್ಟೊಂದು ಕೋಟ್ಲಿ ಈಗ ಜನಗಳು ಧ್ಯಾನ ಮಾಡ್ತಾ ಇದ್ದಾರೆ. ಅದ್ ನೋಡ್ರಿ, ಸುಮ್ನೆ ಅಲ್ಲ, ಪತ್ರಿಜಿಯವರ ಒಂದು ಆಶಯ ಹಾಗೆ ಇದೆ, ಪ್ರತಿಯೊಬ್ರು ಧ್ಯಾನಿಗಳಾಗಬೇಕು, ಈ ಭೂಮಂಡಲವೇ ಧ್ಯಾನ ಜಗತ್ತಾಗಬೇಕು ಅನ್ನೋದು. ಹಾಗಾಗಿ ದಿನಂಪ್ರತಿ ಹೆಚ್ಚಾಗ್ತಾ ಇದ್ದಾರೆ. ಧ್ಯಾನ ಎನ್ನುವ ಪಾಠವನ್ನು ಕಲಿಯಲು ಬಂದಿದ್ದೇವೆ. ನಾವು ಎಷ್ಟು ಹೊತ್ತು ಮಾಡ್ತೀವಿ, ಈಗ ಏನು ಮಾಡ್ತಿದ್ದೇವೆ, ಈಗ ನಾವು ಧ್ಯಾನದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ, ಅದರ ಮೇಲೆ ಶ್ರದ್ಧೆಯನ್ನು ಇಟ್ಟಿದ್ದೇವೆ. ಹೇಗೆ ಧ್ಯಾನವನ್ನ ಮಾಡುತ್ತಿರುವಾಗ ಮನಸ್ಸು ಆ ಕಡೆ ಈ ಕಡೆ ಚಲಿಸದೆ ಧ್ಯಾನ ಮಾಡಬೇಕು, ಆಲಿಸುತ್ತಿರುವಾಗ ಮನಸ್ಸು ಸಹ ಆ ಕಡೆ ಈ ಕಡೆ ಹೋಗದಂತೆ ಕೇಳಬೇಕು ಎನ್ನುವ ಪಾಠವನ್ನು ಕೂಡ ನಾವು ಕಲೀಲಿಕ್ಕೆ ಬಂದಿದ್ದೇವೆ. ಇನ್ನು ಮಾತನಾಡುತ್ತಿರುವಾಗ ಮನಸ್ಸು ಆ ಕಡೆ ಈ ಕಡೆ ಹೋಗದಂತೆ ಮಾತನಾಡಬೇಕು. ಅಂದ್ರೆ ನಮಗೆ ಮಾತಿನಲ್ಲಿ ಶ್ರದ್ಧೆ ಇರಬೇಕು. ನಾನು ಈ ಟೈಮ್ನಲ್ಲಿ ಯಾವ ಮಾತಾಡ್ಬೇಕು, ಅಥವಾ ಇಷ್ಟು ಮಾತಾಡ್ಬೇಕಾ ಬೇಡವಾ, ಹೌ ಟು ಟಾಕ್, ವೆನ್ ಟು ಟಾಕ್, ವೈ ಟು ಟಾಕ್ ಅನ್ನೋದನ್ನು ಒಂದು ಇದಿದೆ. ನಾವು ಎಷ್ಟು ಮಾತಾಡ್ಬೇಕು ಅಥವಾ ಹೇಗೆ ಮಾತನಾಡಬೇಕು,
ಯಾವಾಗ ಮಾತಾಡ್ಬೇಕು, ವೆನ್ ಟು ಟಾಕ್ ಅಂತ. ಇಷ್ಟು ಅವಶ್ಯಕತೆ ಅನವಶ್ಯಕವಾಗಿ ಮಾತನಾಡೋದಿರ್ಬೋದು, ಅಥವಾ ಬೇರೆಯವರ ಮಾತುಗಳನ್ನು ಕೇಳಿಸ್ಬೇಕು, ಅದಕ್ಕೆ ಒಂದು ನಾವು 4 ಮಾತು ಜೋಡಿಸೋದಿರ್ಬೋದು, ಅದೆಲ್ಲ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಕಲಿಲಿಕ್ಕೆ ಬಂದಿದ್ದೇವೆ. ಇನ್ನು ನಮ್ಮ ಕರ್ತವ್ಯ ಕೂಡ ಬಹಳ ಇದೆ. ಏನು ಹಾಗೆ ಅಂದ್ರೆ, ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ಕೂಡ ನಮಗೆ ಕರ್ತವ್ಯ ಇದೆ. ಕರ್ತವ್ಯ ಏನು ಅಂದ್ರೆ, ನಾವು ಮಾಡುವಂಥದ್ದು ಈ ಕ್ಷಣದಲ್ಲಿ ನಾವು ಏನ್ ಮಾಡ್ತೀವಿ. ಈಗ ನೋಡಿ, ಉದಾಹರಣೆಗೆ ಹೇಳ್ತಾರೆ, ಬಸ್ಸಿನಲ್ಲಿ ನಾವು ಹೋಗ್ತಾ ಇರ್ತೀವಿ, ಕೂತಿರ್ತೇವೆ, ಅಲ್ಲಿ ತುಂಬಾ ರಶ್ ಇರುತ್ತೆ, ಯಾವ್ದೋ ಒಬ್ಬ ವೃದ್ಧರು ಬರ್ತಾರೆ, ಅಥವಾ ಒಂದು ಗರ್ಭಿಣಿ ಸ್ತ್ರೀಯರು ಬರ್ತಾರೆ, ಅಥವಾ ಒಂದು ಮಗುನ ಎತ್ಕೊಂಡು ಒಂದು ಮಹಿಳೆ ಬರ್ತಾರೆ, ಇನ್ನು ಅಂಗವಿಕಲರು, ಹೀಗೆ ಅಂಧರು ಬರ್ತಾರೆ. ಅವರೆಲ್ಲರನ್ನು ನಾವು ನೋಡಿ ಸುಮ್ಮನೆ ಕೂತ್ಕೊಂಡ್ರೆ ಅದು ನಮ್ಗೆ ಒಳ್ಳೇದನ್ಸುತ್ತೆ, ಮನಸ್ಸಿನಲ್ಲಿ ಏನ್ಸುತ್ತೆ, ನಾವು ಕೂತಿರೋಣ ಬೇರು ಅನ್ಸುತ್ತೆ. ಆದ್ರೆ ನಮ್ಮನ್ನೇ ನಾವು ಕೇಳ್ಕೊಂಡಾಗ ಹಂಗ್ ಮಾಡ್ಬಾರ್ದಿತ್ತಲ್ಲ, ಅವ್ರಿಗೆ ನಾವು ಪ್ಲೇಸ್ ಬಿಟ್ಕೊಡ್ಬೇಕಿತ್ತಲ್ಲ, ಇದು ನಾನ್ ಮಾಡಿದ್ ತಪ್ಪಲ್ವಾ ಅಂತ ನಮ್ಮ ಅಂತರಂಗಕ್ಕೆ ಕೇಳ್ಕೊಂಡಾಗ ಅದು ನಮ್ಮ ತಪ್ಪು ಅಂತ ಗೊತ್ತಾಗತ್ತೆ. ಹಾಗಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂದಂಗೆ ನಾವೇನ್ ಮಾಡ್ಬೇಕು, ನಮ್ಮ ಹತ್ರ ಆದಷ್ಟು ಸಹಾಯವನ್ನ ಅಂತ ಸಮಯದಲ್ಲಿ ಮಾಡ್ಬೇಕು. ಈಗ ಅವ್ರು ಬಂದಾಗ, ಅಮ್ಮ ನೀವು ಕೂತ್ಕೊಳ್ಳಮ್ಮ, ತಾತ ನೀವು ಕೂತ್ಕೊಳ್ಳಿ, ಅಮ್ಮ ಹೇಳಿ ಅವ್ರಿಗೆ ಜಾಗ ಬಿಟ್ಕೊಟ್ರೆ ಅವರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತದೆ. ನಮ್ಮ ಮನಸ್ಸಿಗೂ ನಾವೇನು ಒಂದು ಒಳ್ಳೇದ್ ಮಾಡಿದೀವಿ, ಸಹಾಯ ಮಾಡಿದೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಅದು ಒಂದೇ ಅಲ್ಲ, ಈಗ ಎಷ್ಟೋ ಜನ ಮನೆಗಳದಿರ್ಬೋದು, ಮನೆಗಳಲ್ಲಿ ನಾವು ಏನೋ ಒಂದು ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನೋ ಒಂದು ಸಹಾಯ ಮಾಡ್ಬೋದು. ಅಥವಾ ಇದ್ರಲ್ಲಿ ರಸ್ತೆಯಲ್ಲಿ ಹೋಗಿರುವಾಗ ನಮ್ಮ ಪರಿಚಯಲ್ಲಿ ಬಿಡು ಅವ್ರು ಯಾರೇನು ಅಂತ ಅವ್ರಿಗೆ ಏನಾರು ಅನುಕೂಲತೆ ಅವಶ್ಯಕತೆ ಇದ್ರೆ ನಮ್ದು ನಾವು ಸಹಾಯ ಮಾಡ್ಬೋದು. ಅಂತದ್ದು ಕೂಡ ಇಲ್ಲಿ ಅಂದ್ರೆ ಗುರುಗಳು ಹೇಳೋದು, ಪತ್ರಿಜಿಯವ್ರು ಹೇಳೋದು, ಪ್ರತಿ ಕ್ಷಣವೂ ಕೂಡ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ಬೇಕಂತ. ಆ ಕ್ಷಣದಲ್ಲಿ ಏನಾರು ಒಂದು ಕರ್ತವ್ಯ, ನಾವು ಮಾಡುವಂತ ಪ್ರತಿ ಕೆಲಸವೂ ಕರ್ತವ್ಯ ಅಲ್ವಾ. ಹಾಗಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನೋಡಿ. ನಾವು ಈಗ ಪರೋಪಕಾರಾರ್ಥಂ ಇದಂ ಶರೀರಂ ಅಂದ್ರೆ, ಈಗ ಮರಗಳು ಹಣ್ಣನ್ನು ಕೊಡ್ತವೆ, ಅದು ಪರೋಪಕಾರಕ್ಕಾಗಿ. ಮರ ನೆರಳನ್ನು ಕೊಡುತ್ತದೆ, ಅದು ಪರೋಪಕಾರಕ್ಕಾಗಿ. ಮತ್ತೆ ನದಿ ಹರಿಯುತ್ತದೆ, ಅದು ಪರೋಪಕಾರಕ್ಕಾಗಿ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡೋದಿಲ್ಲ. ಹಾಗಾಗಿ ನಾವು ಕೂಡ ಅಂಥವನ್ನು ನೋಡಿ ಕಲಿಬೇಕು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾಗಿ ಅಕಸ್ಮಾತ್ ನೀನು ಹಾಗೆಯೇ ಕುಳಿತಿದ್ದರೆ, ಅವರಿಗೆ ಆ ಸೀಟನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ನಿನಗೆ ಆ ಜನ್ಮ ಇನ್ನೊಂದು ಜನ್ಮ ತಪ್ಪೋದಿಲ್ಲ. ಆ ಒಂದು ಚಿಕ್ಕ ಕೆಲಸವನ್ನು ಕಲಿಯಲು ಇನ್ನೊಂದು ಜನ್ಮ ಬೇಕೇನೋ ಅಂತ ಪತ್ರಿಜಿಯವ್ರು ಕೇಳ್ತಾರೆ. ಹಾಗಾಗಿ ನೀ ಮುಕ್ತಿ ಪಡಿಬೇಕು ಅಂದ್ರೆ ನಿನಗೆ ಆದಷ್ಟು ಬೇರೆಯವರಿಗೆ, ಬಡವರಿಗೆ, ಕೈಲಾದವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡು. ಅಂದ್ರೆ ಯಾರು ಅಸಹಾಯಕರು ಇರ್ತಾರೆ, ಯಾರಿಗೆ ಅವಶ್ಯಕತೆ ಇರ್ತದೆ ಅಂತವ್ರಿಗೆ ಸಹಾಯ ಮಾಡು ಅನ್ನೋದನ್ನ ನಾವಿಲ್ಲಿ ನೆನೆಸ್ಕೊಳ್ಬಹುದು. ಇನ್ನು ಲಾಸ್ಟ್ಗೆ ಕೊನೆಯದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪತ್ರಿಜಿಯವರು, ಪ್ರತಿದಿನ ಧ್ಯಾನ ಮಾಡಬೇಕು, ಜೀವನವೆಲ್ಲ ಧ್ಯಾನಮಯವಾಗಬೇಕು, ಇಡೀ ಈ ಭೂಮಂಡಲವು ಧ್ಯಾನಮಯವಾಗಬೇಕು ಅನ್ನೋದಕ್ಕಿಂತ ಆಗಿ ಹೋಗುತ್ತದೆ, ಹಾಗೆಯೇ ಆಗುತ್ತದೆ. ಅದು ನಮ್ಮೆಲ್ಲರ ಪ್ರಯತ್ನದಿಂದ ಇದು ಈ ಜಗತ್ತು ಧ್ಯಾನಮಯವಾಗುತ್ತದೆ, ಸಸ್ಯಾಹಾರಿ ಜಗತ್ತಾಗುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಚಿಕ್ಕದಾಗಿ ಇದೆ ಇದು, ಆದ್ರೂ ನಂಗೆ ಇಷ್ಟ ಆಯ್ತು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ನನ್ನ ಒಂದು ಅನಿಸಿಕೆಗಳನ್ನ ಹೇಳಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೀತಾ ಮೇಡಮ್ಗೆ ಧನ್ಯವಾದಗಳು. ಹಾಗೂ ರಂಗನಾಥ ಸ್ವಾಮೀಜಿಯವರಿಗೆ. ಈಗ ನಾ ಇನ್ನೊಂದು ವಿಷಯ ಹೇಳ್ಬೇಕು, ಇಲ್ಲಿ ರಂಗನಾಥ ಗುರುಗಳು ಯಾರು ಆದ್ರೆ ಸುಮ್ಮನೆ ಕ್ಲಾಸ್ ಮಾಡ್ತಾರೆ ಅಥವಾ ಏನೋ ನಾವು ಕೇಳಿಸ್ಕೊತೀವಿ ಹೋಗ್ತೀವಿ, ಇಲ್ಲಿ ಅದು ಹಂಗಲ್ಲ. ನೀವು ನಿರೂಪಣೆ ಮಾಡ್ಬೇಕು, ನೀವು ಕ್ಲಾಸ್ ತಗೋಬೇಕು. ಅವ್ರು ಹೇಳೋದಿಲ್ಲ ಒಂದ್ಸಲ ಮಾಡ್ತೀರಾ ಮಾಡ್ರಿ ಅಂತ ಹೇಳ್ತಾರೆ, ನಮ್ಗೆ ಮಾಡ್ಬೇಕು ಅನ್ಸ್ಬಿಡತ್ತೆ ಅವ್ರು. ನೀವು ಓದ್ಕೊಳ್ರಿ, ನೀವು ಕ್ಲಾಸ್ ಮಾಡ್ರಿ ಅಂತ ಯಾರು ಹೇಳೋದಿಲ್ಲ. ಬೇರೆ ಮಾಸ್ಟರ್ಸ್ ಕರೆಸ್ತೀವಿ ಅಂತ, ಇಲ್ಲಿ ನಮ್ಮನ್ನೇ ಮಾಸ್ಟರ್ಸ್ ಆಗಿ ತಯಾರು ಮಾಡ್ತಾ ಇದ್ದಾರೆ. ಹಂಗಾಗಿ ರಂಗನಾಥ ಗುರುಜಿಯವರಿಗೆ ನಾನು ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಥ್ಯಾಂಕ್ ಯು.